ಹಾಯ್, ನಮಸ್ತೆ 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 ಎಲ್ಲರಿಗೂ ನಮಸ್ತೆ. ಆ್ಯಂಡ್ ಮೇಡಮ್ ಅವರೇ, ಇನ್ಸ್ಟಾ ಲೈವಲ್ಲಿ ಇದ್ದೀನಿ ಕಣ್ರಿ. ಓಕೆ ಆಯ್ತಾ? ಒಂದೇ ತಾಯಿಗೆ ಹುಡ್ತಾರೋ ಹೇಳ್ತಾ ಇದ್ದೀನಿ, ಆಮೇಲೆ ಮಾತಾಡ್ತೀನಿ ಕಣ್ರಿ. ಓಕೆ ಹಾಯ್ ಎಲ್ಲರಿಗೂ ನಮಸ್ತೆ. ಸಾರಿ, ಮಧ್ಯದಲ್ಲಿ ಡಿಸ್ಟರ್ಬ್ ಆಗಿ ಸ್ಟಾರ್ಟಿಂಗ್ ಮಾಡೋ ಟೈಮಲ್ಲೇ ನಮ್ಮ ಮೇಡಮ್ ಅವ್ರು ಕಾಲ್ ಮಾಡಿದ್ರು. ಸೊ ಅದರಿಂದ ಎನಿವೆ, ಆ್ಯಂಡ್ ನೆನ್ನೆ ಸಾಂಗ್ ರಿಲೀಸ್ ಆಗಿದೆ ಆ್ಯಂಡ್ ಎಲ್ಲ ಕಡೆ ಅದ್ಭುತವಾಗಿ ರೆಸ್ಪಾನ್ಸ್ ಮಾಡಿದ್ದೀರಿ. ತುಂಬ ಚೆನ್ನಾಗಿ, ತುಂಬ ಸಾಹಿತ್ಯ ಬಂದ್ಬಿಟ್ಟು ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಂಗೆ ಏನಪ್ಪಾ ಅಂದರೆ ಪ್ರತಿ ಮನೆ ಪ್ರತಿ ಮನಸ್ಸುಗಳಿಗೆ ತಲುಪುವಂಥ ಸಾಹಿತ್ಯ, ತಲುಪುವಂಥ ಒಂದು ಸಾಂಗ್, ಅದ್ಭುತವಾದ ಸಾಂಗು. ಅದು ಬರೆದಿರೋದೇ ಒಂದು ನಮ್ಮ ಮಂಜು. ಬರಲಿ ನೀನು. ಓಕೆ, ಇವನೇ ಬರೆದಿರೋದು ಆಯ್ತಾ? ಸೊ ತುಂಬ ಚೆನ್ನಾಗಿ ಅದ್ಭುತವಾಗಿ ಬರ್ದಿದ್ದಾನೆ. ಅಂಡ್ ಇದು ಫಸ್ಟ್ ಸಾಂಗಲ್ಲ, ಒಂದು ಎದೆ ಬಡಿತ ಜೋರಾಗಿದೆ ಏಕಲವ್ಯದಲ್ಲಿ ಬರ್ದಿದ್ದ. ಅಂಡ್ ಸೆಕೆಂಡ್ ಶಿವ ಬರ್ದಿದ್ದಾನೆ, ಅವನ ಕಲೆ ಬರ್ಸ್ತೀನಿ. ಅಂಡ್ ಈ ಸಾಂಗ್ ಅಷ್ಟೇ, ಒಂದೇ ತಾಯಿಗೆ ಹುಟ್ಟಾರೋ ತಾಯಿನ ಭಾಗ ಮಾಡ್ತಾರೋ, ಅದೇನೇ ಮಾಡಿರೋದು. ಸೊ ನೆಕ್ಸ್ಟ್ ಅವನು ಡೈರೆಕ್ಟರ್ ಆಗ್ತಿದ್ದಾನೆ. ನಿಮ್ಮೆಲ್ಲರ ಆಶೀರ್ವಾದ ಸದಾ ಅವನ ಮೇಲಿರಲಿ ಅಂತ ಕೇಳ್ತಾ, ಸೊ ಮಾತಾಡ. ಥ್ಯಾಂಕ್ಸ್ ಅಣ್ಣ, ಎಲ್ಲರಿಗೂ ಹಿಟ್ ಮಾಡಿದಾರ ಸಾಂಗ್. ಥ್ಯಾಂಕ್ಸ್ ಅಣ್ಣ. ಶಿವ ಸಾಂಗು ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂತು, ಚೆನ್ನಾಗಿ ಹಿಟ್ ಮಾಡಿದ್ದೀರಾ. ಈ ಸಾಂಗ್ ಹಂಗೆ ಮಾಡ್ತೀರಾ ಅಂದ್ಕೊಂಡಿದ್ದೀವಿ. ಚೆನ್ನಾಗಿ ಹೋಗ್ತಿದೆ ಸಾಂಗು. ನಿಮ್ಮ ಆಶೀರ್ವಾದ ಸದಾ ಹಿಂಗೆ ಇರಲಿ ಯಾವಾಗಲೂ ನಮ್ಮ ಮೇಲೆ. ಅವನು ಸ್ವಲ್ಪ ಈ ಹುಡುಗಿ ತರ. ಸೊ ಏನಿವೆ ಎಲ್ಲ ನಮ್ಮ ಹುಡುಗರುಗಳು. ಒಬ್ಬ ಇಬ್ರು ನಮ್ಮ ಹುಡುಗರು ತುಂಬಾ ಇದಾಗಿದ್ದು. ಒಂದು ಐ ಥಿಂಕ್ ನೀವೆಲ್ಲರೂ ಗೊತ್ತು, ರಕ್ಕಸಪುರದಲ್ಲಿ ರಾಜೀವ್ ಶೆಟ್ಟಿ ಅವರ ಸಿನಿಮಾ, ಅದು ರವಿ. ಅವನು ನನ್ನ ಹತ್ರ ಕೋಆರ್ಡಿನೇಟರ್ ಆಗಿದ್ದ, ರೈಟರ್ ಆಗಿದ್ದ. ಸೊ ಅವನು ಈಗ ರಕ್ಕಸಪುರದಲ್ಲಿ ಡೈರೆಕ್ಟ್ ಮಾಡಿದ್ದಾನೆ. ಅದು 29th ಟೀಸರ್ ಲಾಂಚ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಅದ್ರೂ ಅದ್ಭುತವಾದ ಸಾಂಗ್ಗಳು ಬಂದಿದೆ. ಅಂಡ್ ನೆಕ್ಸ್ಟ್ ಈ ಮಂಜು ಬಂದ್ಬಿಟ್ಟು 2 ಸಾಂಗ್ ಬರ್ದೆ ಕೇಡಿಗೆ, ಅದು ರಿಲೀಸ್ ಆಗಿದೆ. ಅದು ಬಿಗ್ಗೆಸ್ಟ್ ಹಿಟ್ ಮಾಡಿದಿರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಆಶೀರ್ವಾದ ಸದಾ ಹಿಂಗೆ ಇರಲಿ ಯಂಗ್ಸ್ಟರ್ಸ್ಗಳ ಮೇಲೆ ಅಂತ ಕೇಳ್ತಾ, ಅಂಡ್ ಏನಂತ ಹೇಳಿ, ಏನಂತ ಮಾತಾಡಲಿ. ಧರ್ಮಸ್ಥಳಕ್ಕೆ ಯಾವಾಗ ಬರ್ತೀರಂತೆ? ಬರ್ತಾ ಇರ್ತೀನಿ ಬ್ರದರ್, ಧರ್ಮಸ್ಥಳಕ್ಕೆ ಆಲ್ವೇಸ್ ಬರ್ತಾ ಇರ್ತೀನಿ. ಮಂಜುನಾಥ ಸ್ವಾಮಿ ದರ್ಶನ ಮಾಡಕ್ ಬಂದೇ ಬರ್ತೀನಿ. ಅಂಡ್ ನೀವೆಲ್ಲ ಸಾಂಗ್ ಕೇಳಿದ್ರ, ಸಾಂಗ್ ನೋಡಿದ್ರ ಎಲ್ಲರೂ ಆಯ್ತಾ? ಸಾಂಗ್ ಕೇಳಿರ್ತೀರಿ ಅಂಡ್ ನೋಡಿರ್ತೀರಿ. ಒಂದೇ ತಾಯಿಗೆ ಹುಟ್ತಾರೋ ಆದ್ರೆ ತಾಯಿನ ಭಾಗ ಮಾಡ್ತಾರೋ, ಒಂದೇ ಮನೆಯಲ್ಲಿ ಬೆಳಿತಾರೋ ಮಧ್ಯ ಗೋಡೆ ಕಟ್ಕೊಂಡು ಸಾಯ್ತಾರೋ. ನಾನು ನಾನು ಅಂತ ಮೆರಿಬೇಡಪ್ಪ, ಬಿದ್ದೋರ್ನ ನೋಡಿ ನಗಬೇಡ್ರಪ್ಪ, ತಗ್ಗಿ ಬಗ್ಗಿ ನಡೆಯೋದ್ ಕಲಿಬೇಕಪ್ಪ, ಜೀವನ ತಗ್ಗಿ ಬಗ್ಗಿ ನಡೆಯೋದ್ ಕಲಿಬೇಕಪ್ಪ. ತುಂಬಾ ಅದ್ಭುತವಾದ ಸಾಲುಗಳು, ಅದ್ಭುತವಾದ ಪ್ರತಿ ಮನೆ ಪ್ರತಿ ಮನಕುಲಕ್ಕೆ ನಾಟುವಂತ ಸಾಹಿತ್ಯ ಸಾಂಗ್ ಅದು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಮಟ್ಟಕ್ಕೆ ಅದ್ಭುತವಾಗಿ ರೆಸ್ಪಾನ್ಸ್ ಮಾಡ್ತೀರಾ, ಅದ್ಭುತವಾಗಿ ಈ ಸಾಂಗ್ನು ಹಿಟ್ ಮಾಡ್ತೀನಿ ಅಂತ ಪ್ರತಿಯೊಬ್ಬರು ಅದೇ ಕೇಳ್ತಾ ಇರೋದು. ಆಫ್ಟರ್ ಜೋಗಿ ಆದ್ಮೇಲೆ ಈ ಥರದೊಂದು ಸಾಹಿತ್ಯ, ಈ ಥರದೊಂದು ಸಾಂಗು ಅಂತ. ಥ್ಯಾಂಕ್ ಯು ರಿಯಲಿ. ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ. ಥ್ಯಾಂಕ್ ಯು. ಆಯ್ತು ಸರ್, ನಮಸ್ಕಾರ. ನಿಮ್ಮ ಸಾಂಗ್ ಸೂಪರ್ ಗುರು ಅಂತ. ಎಸ್ ಬಾಸ್, ಥ್ಯಾಂಕ್ ಯು ಬಾಸ್. ನೀವೆಲ್ಲ ಕೇಳಾದ್ಮೇಲೆ ನನಗೆ ಇನ್ನೇನು ಬೇಕು ನನಗೆ. ಅಂಡ್ ಗುರು, ಕನ್ನಡದಲ್ಲಿ ಮಾಡ್ರೋ, ನೀವೆಲ್ಲ ಕನ್ನಡದಲ್ಲಿ ಟೈಪ್ ಮಾಡ್ರೋ, ಇಂಗ್ಲೀಷಲ್ಲಿ ನನಗೆ ಸ್ವಲ್ಪ ಕಷ್ಟ ಕಂಡ್ರು ಇಂಗ್ಲೀಷ್ ಓದೋದು. ಅಂಡ್ ವೆನಿ ಕ್ಯಾಂಟ್ ಏನಿದೆ ಅಣ್ಣ, ರಿಲೀಸ್ ಡೇಟ್ ರೀಚ್ ಆಗಿಲ್ಲ. ಎಸ್ ಎಸ್ ಎಸ್, ರಿಲೀಸ್ ಡೇಟ್ ಖಂಡಿತವಾಗ್ಲಪ್ಪ. ರಿಲೀಸ್ ಡೇಟು ಏಪ್ರಿಲ್ 30, ಏಪ್ರಿಲ್ 30ನೇ ತಾರೀಕು. ಹೊಸ ವರ್ಷ 2026 ರಿಲೀಸ್ ಆಗ್ತಿದೆ. ಏಪ್ರಿಲ್ಗೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಸೊ ಖಂಡಿತವಾಗ್ಲೂ ಕೇಳಿ. ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪ್ತಾನೆ ಅಂತ ನಂಗೆ ಬಹಳ ವಿಶ್ವಾಸ ಇದೆ. ಸೊ ಇದು ಏಪ್ರಿಲ್ ಬರ್ತಾನೆ. ಓಕೆ, 30ನೇ ತಾರೀಕಿಗೆ. ನಾನು ಕೇಳಿ ರಿಲೀಸ್ ಡೇಟ್, ಎಸ್ ಪೋಸ್ಟ್ ಬಿಡ್ತೀನಿ. ಕೇಳಿ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೇನೆ. ಪೋಸ್ಟ್ ಎಲ್ಲಿಂದ ಬಿಡಲ್ಲ ನಿಮ್ಗೆ. ಲೈಕ್ ಎಸ್, ಟೀಸರ್ ಬಿಟ್ನಲ್ರ, ಟೀಸರ್ ನೋಡಿದ್ರೇನ್ರ ಮಕ್ಕಳ? ಟೀಸರ್ ಅಲ್ಲಿ ನೋಡಿದಿರಿ. ಅಂಡ್ ಟೀಸರ್ ತುಂಬಾ, ಸಾಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಥ್ಯಾಂಕ್ ಯು. ನಮ್ಮನ್ನ ಭೇಟಿ ಆಗ್ಬೇಕು. ನಾನು ನಿಮ್ಮನ್ನೆಲ್ಲ ಭೇಟಿ ಆಗ್ತಾನೆ ಇರ್ತೀನಲ್ರ, ಎನಿ ಟೈಮ್, ಆಲ್ವೇಸ್ ನಾನು ಯಾವಾಗಲೂ ಸದಾ ನಿಮ್ಮ ಮುಂದೆ. ನೀವೆಲ್ಲ ಇದ್ರೆ ನಾನು ಅಣ್ಣ, ನೀವೇನೇ ಮಾಡಿದ್ರು ಅದು ಸೂಪರ್ ಡೂಪರ್ ಆಗಿರುತ್ತೆ. ಥ್ಯಾಂಕ್ ಯು ಮ್ಯಾ, ಲವ್ ಯು. ಬಿಕಾಸ್ ಆಫ್ ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟು ಮಕ್ಕಳ. ಅಂಡ್ VFX ಬೆಟರ್ ಮಾಡಿ ಖಂಡಿತವಾಗ್ಲು.
ಎಲ್ಲಾರ್ದು ಕಂಪ್ಲೇಂಟ್ ಆಕ್ಚುಲಿ ಇದೇ ಇದೆ. ಕನ್ನಡ ಸಿನಿಮಾಗಳು ಅಂದ ತಕ್ಷಣ VFX ಬೆಟರ್ ಮಾಡಿಬೇಕು 100%. ಡೂ ಬೆಸ್ಟ್. ಕನ್ನಡ ಸಿನಿಮಾ ಅಂತಿಲ್ಲ, ಸೊ ಪ್ರತಿಯೊಂದು ಅಷ್ಟೇ ಖಂಡಿತವಾಗ್ಲೂ ಮಾಡೋಣ, VFX ಬೆಟರ್ ಮಾಡೋಣ ಬ್ರದರ್. ಎಸ್, KD ಟ್ರೈಲರ್ ಅಪ್ಡೇಟ್ ಕೊಡ್ತೀನಿ ಅತಿ ಶೀಘ್ರದಲ್ಲೇ. ಈಗ ಒಂದು ಸಾಂಗ್ ರಿಲೀಸ್ ಆಗಿದೆ, ತುಂಬಾ ಪ್ರೀತಿಯಿಂದ ಮನೆಗೆ ಬರೋ ಮಾಡ್ಕೊಂಡಿದ್ದೀರಾ. ಎಸ್, ಓಕೆ. ತಂದಾನಿತ್ತಾನೋ ತಂದಾನಿತ್ತಾನ ತಾನಿ ತಂದಾನಿತ್ತಾನ ತಂದಾನಿತ್ತಾನೋ ನನ ತಾನಿ ತಂದಾನಿತ್ತಾನೋ ನನ. ತುಂಬಾ ಮುದ್ದಾಗಿ ಅದ್ಭುತವಾಗಿ ಬರಮಾಡ್ಕೊಂಡಿದ್ದೀರಿ. ಆಫ್ಟರ್ ನನಗೂ ತುಂಬಾ ಇಷ್ಟವಾದ ಸಾಂಗ್ ಇದು. ಅಂದ್ರೆ ಸಾಹಿತ್ಯ ಆಗ್ಬೋದು, ಆರ್ ಎಲ್ಲಾ ಲ್ಯಾಂಗ್ವೇಜ್ ಅವರು ಆಡಿದ್ರು ಇದನ್ನ. ಲೈಕ್ ಚಿತ್ಸಿರ ಮಾಡಿದ್ರು. ನಾನು ಮುಂಚೆ ಇದನ್ನ ಆಡಿದ್ದೆ. ಐ ಥಿಂಕ್ ನಿಮ್ಗೆಲ್ಲರೂ ಗೊತ್ತಿಲ್ಲ ಅನ್ಕೊಂತೀನಿ, ಮೀಡಿಯಾ ಯಾರ್ಯಾರು ಗೊತ್ತಿರಲ್ಲ ಇದು ಸಾಮಾನ್ಯವಾಗಿ. ಮುಂಚೆ ನಾನು ಆಡಿದ್ದೆ ಈ ಸಾಂಗ್ನ. ಫಸ್ಟ್ ಏನೇ ಆದ್ರೂ ನಾನು ಟ್ರ್ಯಾಕ್ ಆಡ್ತೀನಿ. ಆಡ್ಬಿಟ್ಟಾಗ ಆಡಾದ್ಮೇಲೆ ಬೇರೆ ಸಿಂಗರ್ ಕೈಯಲ್ಲಿ ಸಾಂಗ್ ಆಡಿಸ್ತೀನಿ ನಾನು. ಬೇರೆ ಯಾವುದೇ ಸಿಂಗರ್ಗಳಾದ್ರೂ ನಾನು ಫಸ್ಟ್ ಆಡ್ಬಿಟ್ಟು ಅದಾದ್ಮೇಲೆ ಬೇರೆಯವ್ರ ಕೈಲಿ ಆಡಿಸ್ತೀನಿ. ಎನಿ ಲ್ಯಾಂಗ್ವೇಜ್ ಆಲ್ ಇದು ಎಲ್ಲರೂ ಆಡಿದ್ರು. ಶ್ರೀರಾಮ್ ಸಿಸಿರಾಮ್ ಆಡಿದ್ರು, ಅಂಡ್ ನಮ್ಮ ಜಾವೇದ್ ಅಲಿ ಆಡಿದ್ರು ಹಿಂದಿ, ಅಂಡ್ ವಿಜಯ್ ಸುದಾಸ್ ಆಡಿದ್ರು ಮಲಯಾಳಮ್ಮು. ಎಲ್ಲರೂ ಆಡಾದ್ಮೇಲೆ ನಂಗೆ ಇನ್ನೂ ಹೊಟ್ಟೆ ಕಿಚ್ಕೊಂಡು, ಅಯ್ಯೋ ಏನ್ರಿ ಇವ್ರು ಇಷ್ಟು ಚೆನ್ನಾಗಿ ಆಡಿದ್ದಾರೆ, ನಾನೇನೋ ಡಬ್ಬ ಥರ ಆಡ್ಬಿಟ್ಟಿದ್ದೀನಿ ಮಗ, ಏನೋ ಆಡ್ಬೇಕು. ಬಟ್ ನಂಗೆ ಸಂಗೀತ ಗೊತ್ತಿಲ್ಲ. ನಾನು ಅವರೆಲ್ಲ ಈ ಲೆಜೆಂಡ್ರಿಗಳು, ವಾಟ್ ಎ ಲೆಜೆಂಡ್ರಿ, ಬ್ಯೂಟಿಫುಲ್ ಸಿಂಗರ್ಸ್. ಜಾವೇದ್ ಅಲಿ ಎಂತೆಂಥ ಬಿಗ್ಗೆಸ್ಟ್ ಹಿಟ್ ಸಾಂಗ್ ಹಿಂದಿ, ಅಂಡ್ ಸಿಸಿರಾಮ್ ತಮಿಳು ತೆಲುಗು ಎಂತೆಂಥ ಬಿಗ್ಗೆಸ್ಟ್ ಈಸ್ ಲೆಜೆಂಡ್, ಲೈಕ್ ಲೆಜೆಂಡ್ರಿ ಸಿಂಗರ್ಸ್ಗಳು. ವಿಜಯ ಸುದಾಸ್ ಸರ್ ಕೇಳ್ಬೇಕಾ, ನಾವು ಯೇಸುದಾಸ್ ಸರ್ನ ಮೈಂಡಲ್ಲಿ ಇಟ್ಕೊಂಡು ಏನೋ ಅಲ್ಪ ಸ್ವಲ್ಪ ಸುಮ್ಮನೆ ಅವ್ರ ಸಾಂಗಲ್ಲಿ ಕೇಳ್ಕೊಂಡು ಸಾಂಗ್ ಆಡ್ತೀವಿ ನಾವು. ಅವ್ರ ಮಗ ಬಂದು ಆಡಿದ್ರು. ನಿಮ್ಗೆ ಗೊತ್ತೇ ಇದೆ, ವಿಜಯ ಸುದಾಸ್ ಸೆಕೆಂಡ್ ಸಾಂಗು ನನಗೆ. ಫಸ್ಟ್ ಸಾಂಗು ಜೋಗಿಲ್ ಆಡಿದ್ರು, ಹೊಡಿ ಮಗ ನನ್ನ ಜೊತೆ. ಇದನ್ನ ಇದ್ರಲ್ಲಿ ಆಡಿದ್ರು, ಅದ್ಭುತವಾಗಿ ಆಡಿದ್ರು. ಇವರೆಲ್ಲ ಆಡಾದ್ಮೇಲೆ ಅನಿಸ್ತು ನನಗೆ, ಏನ್ರಿ ಹಿಂಗ್ ಆಡಿದಾರೆ, ಸೂಪರ್ ಆಗಿ ಫ್ಯಾಂಟಾಸ್ಟಿಕ್ ಆಗಿ, ಅಯ್ಯೋ ನಾನೇನೋ ಡಬ್ಬ ಥರ ಆಡಿದೀನಿ ಗುರು, ಇನ್ನೊಂದ್ಸಲ ಆಡ್ಬೋಣ ಅಂದ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ನಾನು ಸ್ಟುಡಿಯೋದಲ್ಲಿ ಹೋಗಿ ಮತ್ತೆ ಆಡಿದೆ, ಇನ್ನು ಏನಾದ್ರು ಆಡೋಣ ಅಂತ. ಸೊ ಅದು ನಿಮ್ಗೆ ತಲುಪಿದೆ ಅಂತ ನನ್ನ ಭಾವನೆ. ಖಂಡಿತವಾಗಿ ಎಲ್ಲರೂ ಹೇಳ್ತಾರೆ, ಎಲ್ಲರೂ ಅದ್ಭುತವಾಗಿ ಆಡಿದೀರಾ ಅಂತ. ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ ಮ್ಯೂಸಿಕ್, ಸಂಗೀತ ಅನ್ನೋದು ಗೊತ್ತಿಲ್ಲ, ಬಟ್ ಆಡಿದ್ದೀನಿ. ಏನೋ ನಮ್ಮ ನಸೀಬು, ನನ್ನ ತಾಯಿ ಟೈಮ್ ಏನೋ ಗೊತ್ತಿಲ್ಲ, ಆಟೋಮೆಟಿಕ್ ಬರ್ತಿದೆ. ಐ ಡೋಂಟ್ ನೋ ರಿಯಲಿ. ನಾನು ಯಾವೇ ಇಂಗ್ಲಿಷ್ ಬೇಡ ಕಂಡ್ರೋ, ಇಂಗ್ಲಿಷ್ ಬಹಳ ಕಷ್ಟ ಕಂಡ್ರಲ್ಲ ನನ್ಗೆ. ಇಂಗ್ಲಿಷ್ ನೀವು ಕನ್ನಡ ಹಾಕಿರ್ಲ ಮಕ್ಳ, ನಂತರ ಡೈರೆಕ್ಟರ್ ಆಗ್ಬೇಕು. ಖಂಡಿತ ಆಗ್ತಿರ ಕಣೋ. ಈಗ ನಮ್ಮ ಮೈಕ್ಲಾಗಿ ನೋಡು, ರವಿ ಆದ ಡೈರೆಕ್ಟ್ರು, ರಕ್ಕಸಪುರದವಳು ರವಿ ಮಾಡಿಯಾನೆ, ಒಳ್ಳೆ ಡೈರೆಕ್ಟರ್ ಆದ ಅವನು. ಈಗ ಸಿನಿಮಾ ರಿಲೀಸ್ ಆಗ್ತಿದೆ ನೆಕ್ಸ್ಟ್ ಹೊಸ ವರ್ಷಕ್ಕೆ. ಇನ್ನೊಬ್ಬ ಈಗ ಮಂಜು ಅವನು ಡೈರೆಕ್ಟರ್, ಹೊಸ ವರ್ಷಕ್ಕೆ ಅವನು ಡೈರೆಕ್ಟರ್ ಆಗ್ತಿದ್ದಾನೆ. ಖಂಡಿತ ಎಲ್ಲ ಹಾಗೆ ಬಂದ್ರು, ಕೆಲಸ ಮಾಡಿ ಕಲೀರಿ, ಬಂದ್ರು ಮಾಡ್ರೋ ಮಕ್ಳ. ಸಾಹಿತ್ಯ ತುಂಬಾ ಡೆಪ್ತ್ ಇದೆ ಸರ್. ಸಾಹಿತ್ಯದ ಬಗ್ಗೆ ಪ್ರಚಾರ ಆರಂಭ ಸ್ಟಾರ್ಟ್ ಮಾಡಿದ ಪ್ರಚಾರ ಅಂತ ನಿಮ್ಗೆ ಶಿವ ಸಾಂಗ್ ಬಂತು. ಶಿವ ಸಾಂಗ್ ಬಂದ ತಕ್ಷಣ ಎಲ್ಲ ಹೇಳೋದು ಮೆಗಾ ಹಿಟ್ ಲೆವೆಲ್ಗೆ ಮಾಡಿದ್ರು. ನಾವು ಒಂದು ಸಿನಿಮಾ ಎಷ್ಟು ದೊಡ್ಡ ಮೆಗಾ ಹಿಟ್ ಆಗಿದೆ, ಆ ಥರ ಒಂದು ಸಾಂಗ್ನ ಅದ್ಭುತವಾಗಿ ಹಿಟ್ ಮಾಡಿದ್ರು. ಸೊ ಅದಾದ್ಮೇಲೆ ಇನ್ನೊಂದು ಸಾಂಗ್ ಬಂತು, ಸಟ್ಟಾಗಲ್ಲ ಅವಾಗೆ ನಂಗು ನಿಂಗು. ಸೊ ಅದು ಸೂಪರ್ ಹಿಟ್ ಮಾಡಿದ್ರಿ. ಈಗ ಥರ್ಡ್ ಸಾಂಗು, ಸೊ ಅಣ್ತಮ್ಮ ಜೋಡೆತ್ತು ಕಣೋ, ಥರ್ಡ್ ಸಾಂಗ್ ಬರ್ತಿದೆ. ಇದು ಕರ್ಕೊಂಡು ಹೋಗ್ತಾ ಇದ್ದೀರಾ, ಬ್ಯೂಟಿಫುಲ್ ಹಿಟ್ ಮಾಡ್ತಾ ಇದ್ದೀರಾ, ಅದ್ಭುತವಾಗಿ ಮಾಡ್ತಾ ಇದ್ದೀರಾ, ಮನೆಗೆ ರೀಚ್ ಆಗ್ತಿದೆ. ಬಟ್ ಹಿಂಗೆ ನೀವು ಪ್ರಚಾರ ಮಾಡ್ತಾನೆ ಇದ್ದೀರಾ, ನನ್ನನ್ನ ಗೆಲ್ಲಿಸ್ತಾನೆ ಇದ್ದೀರಾ, ನನ್ನ ಕರ್ಕೊಂಡು ಹೋಗ್ತಾನೆ ಇದ್ದೀರಾ ಅಂದ್ಮೇಲೆ ಇದಕ್ಕಿನ್ನ ಏನ್ ಬೇಕು ಗುರು ನನಗೆ? ಇನ್ನೇನ್ ಪ್ರಚಾರ ಮಾಡ್ಲಿ ಗುರು ನಾನು ಅಲ್ವಾ? ಸೊ ಒಳ್ಳೆ ಕಂಟೆಂಟು, ಒಳ್ಳೆ ಅದ್ಭುತವಾದ ಕತೆ, ಒಳ್ಳೆ ಅದ್ಭುತವಾದ ಸಾಂಗ್ಗಳು, ಅದ್ಭುತವಾದ ಕಲಾವಿದರನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದಾಗ, ಒಬ್ಬ ನಿರ್ದೇಶಕ, ಒಂದು ನಿರ್ಮಾಪಕನ ಟೇಸ್ಟ್ಗೆ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಖಂಡಿತವಾಗ್ಲೂ ಎಲ್ಲ ಗೆಲ್ಲಕ್ಕೆ ಸಾಧ್ಯ ಇದು ಅಂತ ನನ್ನ ಒಂದು ಭಾವನೆ. ನೀವೆಲ್ಲ ಇರ್ಬೇಕಾದ್ರೆ ಗೆಲ್ಲಿಸ್ತೀರ, ಬನ್ನಿ, ಹೋಗ್ತಾ ಇರುತ್ತೆ ಅಲ್ವಾ? ನೀವಂತ ನಂಗೆ ಅಣ್ತಮ್ಮ ಇದ್ದಂಗೆ, ಅಣ್ತಮ್ಮ ಜೋಡೆತ್ತು ಕಾಣೋ, ಜೀವನ ಸಮವಾಗಿ ಎಳಿಬೇಕು ಕಾಣೋ. ನಾನು ಏನೇ ಮಾಡಿದ್ರು ನಾನು ಒಂದು ಸೈಡಲ್ಲಿ ನೊಗನ ಎತ್ಕೊಂಡು ಹೋಗಕ್ಕಾಗತ್ತಾ? ಒಂದ್ ಸೈಡ್ ಎತ್ಕೊಂಡು ಹೋದ್ರೆ ಯಾರ ಬರ್ತಾರ? ಇಲ್ಲ. ಒಂದ್ ಸೈಡ್ ಎತ್ಕೊಂಡು ಹೋಗ್ತಾ ಇದ್ರೆ ಜೊತೆಲಿ ನೀವು ಬರ್ತೀರ ನೋಡಿ, ಬಾ ಫ್ರೇಮ್ ನಾನು ಇದ್ದೀನಿ ಬಾರ ಅಂದ್ಬಿಟ್ಟು ಇನ್ನೊಂದ್ ಸೈಡಲ್ಲಿ ಬಂದು ನಿಂತ್ಕೊಂತಿರಲ್ಲ. ಅದೇ ಅಣ್ತಮ್ಮ ಜೋಡೆತ್ತು ಕಾಣೋ, ಜೀವನ ಸಮವಾಗಿ ಎಳಿಬೇಕು ಕಾಣೋ, ಒಡಬಿಟ್ಟು ಒಂದೇ ಸಾರಿನೋ, ನಾವು ಒಟ್ಟಾಗಿ ಬಾಳ್ಬೇಕು ಕಾಣೋ. ಅಂದ್ರೆ ಎಲ್ಲಾರು ಒಟ್ಟಾಗಿ ಬಾಳ್ಬೇಕು, ಒಟ್ಟಾಗಿ ಇರಬೇಕು. ನನ್ಗನ್ಸುತ್ತೆ ಈ ಸಾಂಗ್ ಯಾರೇ ಕೇಳಲಿ, ಯಾರೇ ಸೊ ಇದನ್ನ ನೋಡ್ಲಿ, ಖಂಡಿತವಾಗ್ಲೂ ಅವ್ರ ಫ್ಯಾಮಿಲಿ ಏನಾದರೂ ಮಿಸ್ ಮಾಡ್ಕೋತಾರೆ. ನಾನು ಜೋಗಿ ರಿಸರ್ಟ್ ಟೈಮಲ್ಲಿ ಹೇಳಿದ್ದೆ,
ಈ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರು ಅವ್ರ ತಾಯಿ ನೆನ್ಪು ಮಾಡ್ಕೋತಾರೆ, ಮತ್ತು ಲೈಫಲ್ಲಿ ಏನಾದರೂ ಮಿಸ್ ಮಾಡ್ಕೋತಾರೆ ಅಂತ. ಬಟ್ ಈ ಸಾಂಗ್ ಬಂದ್ಬಿಟ್ಟು ನಿಮಗೆ ಈ ಸಾಂಗ್ ಇದರಲ್ಲಿ ಪ್ರತಿ ಮನೆಗೂ ಪ್ರತಿಯೊಂದು ಮನುಕುಲಕ್ಕೂ ಒಂದೇನಾದ್ರು ಒಂದು ಉದ್ದೇಶ ಇದೆ. ಈ ಜನ್ರೇಷನ್ಗೆ ತಾಯಿನ ನೋಡಿ, ತಾಯಿ ನಾವು ಭಾಗ ಮಾಡ್ತೀವಿ ಕರೆಕ್ಟು, ನಮ್ಮನೇಲಿ ಒಂದು 10 ದಿವಸ ಇರಲಿ, ನಿಮ್ಮನೇಲಿ ಒಂದು 10 ದಿವಸ ಇರಲಿ, ಆಯ್ತಾ ಅಂತ. ಬಟ್ ಅವಳಿಷ್ಟಕ್ಕೆ ಬಿಡಲ್ಲ ನಾವು ತಾಯಿದಿರನ್ನ ಅಲ್ವಾ. ಸೊ ತಾಯಿನ ಭಾಗ ಮಾಡೋದು ಅಂದ್ರೆ ಏನಂದ್ರೆ, ತಂದೆ ಸತ್ತ ಮೇಲೆ ಏನಾಗುತ್ತದೆ, ತಂದೆ ಇರೋವರೆಗೂ ತಾಯಿನ ಚೆನ್ನಾಗಿ ನೋಡ್ಕೊತಾ ಇರ್ತಾನೆ ಅಂತ ಹೆಂಡತಿ ಅಲ್ವಾ, ಚೆನ್ನಾಗಿ ನೋಡ್ಕೊಂಡು ಸಾಕ್ತಾ ಇರ್ತಾನೆ. ಅದಾದ್ಮೇಲೆ ಶುರು ಆಗ್ಬಿಡ್ತದೆ ಭಾಗ ಮಾಡ್ತೀವಿ, ಆಸ್ತಿ ಭಾಗ ಮಾಡ್ಕೊತೀವಿ, ನಮ್ದೊಂದಿಷ್ಟು ಇರಲಿ ನಿಂದೊಂದಿಷ್ಟು ಇರಲಿ ಅಂತ. ಅವನ್ನ ಯಾರು ಹೆಂಗ್ ಭಾಗ ಮಾಡ್ತೀರಾ? ಪಾಪ ಅವಳು ಒಬ್ಬಂಟಿ, ಅವಳು ಒಬ್ಳೆ ಕೂತಿರ್ತಾಳೆ. ಅವ್ನು ಗಂಡ ಇದ್ದಿದ್ರೆ ಮಾತ್ರ ಅವನ ಜೊತೆ ಹೋಗೋಳು. ಬಟ್ ಗಂಡ ಇಲ್ಲ, ಈ ಮಕ್ಕಳು ಆ ಏಜಲ್ಲಿ ಏನೂ ಆಗಲ್ಲ. ಅವಾಗ ಏನ್ ಮಾಡ್ತಾರೆ, ಕರ್ಕೊಂಡೋಗಿ ವೃದ್ಧಾಶ್ರಮ ಬಿಡ್ಬೇಕು, ಆಯ್ತಾ, ಸಾಕಾಗ್ಲಿಲ್ಲ ಅಂತಂದ್ರೆ. ಇಲ್ಲ ಅಂತಾನೆ ಏನ್ ಮಾಡ್ತೀರಾ, ಒಂದ್ ಕೆಲಸ ಮಾಡೋ, ನಿನ್ನ ಹತ್ರ ಒಂದು 6 ತಿಂಗಳಿರ್ಲಿ, ನನ್ನ ಹತ್ರ ಒಂದು 6 ತಿಂಗಳು ಅಂತ ಅವಾಗ ಭಾಗ ಮಾಡೋದು. ಅಂದ್ರೆ ಪ್ರತಿಯೊಂದು ನಿಮ್ಗೆ ಎಲ್ಲ ಗೊತ್ತೇ ಇದೆ, ನಾನೇನು ಎಕ್ಸ್ಟ್ರಾ ಏನು ಹೇಳ್ಬೇಕಾಗಿಲ್ಲ. ಈ ಥರದ್ದು ತುಂಬಾ ನಡೀತವೆ. ಇವೆಲ್ಲ ಯಾರು ಮಿಸ್ ಮಾಡ್ಕೋಬೇಡಿ ಯಾವತ್ತು, ಯಾಕಂದ್ರೆ ಜೀವನ ಒಂದೇ ಸರಿ, ಲೈಫ್ ಒಂದೇ ಸರಿ. ನಾನು ನಾನೇ ಅಂತ ಮೆರಿಬ್ಯಾಡ್ರಪ್ಪ, ಬಿದ್ದೋರ್ನ ನೋಡಿ ನಗಬ್ಯಾಡ್ರಪ್ಪ, ತಗ್ಗಿ ಬಗ್ಗಿ ನಡೆಯೋದ್ ಕಲಿಬೇಕಪ್ಪ, ಜೀವನ ತಗ್ಗಿ ಬಗ್ಗಿ ನಡೆಯೋದ್ ಕಲಿಬೇಕಪ್ಪ. ಯಾವತ್ತೂ ಅಷ್ಟೇನೆ, ನಾವು ಸೋಲ್ಬೇಕು, ನಾವೇ ಗೆಲ್ಲಬೇಕು ಅಂತಿದ್ರೆ ಯಾವತ್ತೂ ನಾವು ಗೆಲ್ಲಕ್ಕಾಗಲ್ಲ. ಸೊ ಸಂಬಂಧಗಳು ಗಟ್ಟಿಯಾಗಿರಲ್ಲ, ಸಂಬಂಧಗಳಲ್ಲಿ ಯಾರಾದ್ರೂ ಸೋಲ್ಬೇಕಂತೆ. ಸೊ ಅದಕ್ಕೆ ಈ ಸಾಂಗ್ ಉದಾಹರಣೆ. ಅಂಡ್ ಆಫ್ಟರ್ ಜೋಗಿ ಆದ್ಮೇಲೆ ನಾನು ತುಂಬಾ ಪ್ರೀತಿ ಮಾಡಿ ತುಂಬಾ ಅದ್ಭುತವಾಗಿ ಈ ಸಾಹಿತ್ಯ ಆಗಲಿ ಮತ್ತು ಹಾಡಿರೋದಾಗ್ಲಿ, ಸೊ ನಮ್ಮ ಮಂಜು ಸಾಹಿತ್ಯ ಬರೆದಿರೋದಾಗ್ಲಿ, ಈ ಥರದೊಂದು ಸಾಂಗ್ ನಂಗೆ ಜೋಗಿ ಆದ್ಮೇಲೆ ನಂಗೆ ತುಂಬಾ ಇಷ್ಟ ಆಗಿದ್ದ ಸಾಂಗು ನನಗೆ ಪರ್ಸ್ನಲಿ. ಇವತ್ತು ನನಗೆ ಅನಿಸ್ತಿತ್ತು, ನಾನು ಎಲ್ಲರಿಗೂ ಹೇಳ್ತಿದ್ದೆ, ಈ ಸಾಂಗ್ 100% ನಾನು ಆನಂದ್ ಅಡಿಯೋ ನಮ್ಮ ಶ್ಯಾಮ್ ಅವ್ರಿಗೂ ಹೇಳ್ತಿದ್ದೆ, ಈ ಸಾಂಗ್ ಬಿಡಿ. ಅವ್ರು ಯಾವಾಗಲೂ ಹೇಳೋರು ನನಗೆ, ಪ್ರೇಮ್ ಸರ್ ಒಂದು ಐಟಮ್ ಸಾಂಗ್ ಬಿಡೋಣ ನೆಕ್ಸ್ಟು, ಪ್ರೇಮ್ ಸರ್ ಇಲ್ಲಾಂದ್ರೆ ಒಂದು ಯಾವುದೋ ಈ ಸಾಂಗ್ ಬಿಡೋಣ. ನಾನು ಹೇಳಿದೆ, ಶ್ರವಣ ಇಲ್ಲ, ಈ ಸಾಂಗ್ ಬಿಡೋಣ ಶ್ರವಣ, ಪ್ರತಿ ಮನೆಗೂ ರೀಚ್ ಆಗುತ್ತೆ. ಯಾಕೆಂದ್ರೆ ಇದು ಸೋಲ್, ಇದು ಪ್ರತಿಯೊಂದು ಸೋಲ್ ಇದು. ಅದೆಲ್ಲ ಏನ್ ಗೊತ್ತಾ, ಯಾವುದೋ ಒಂದು ಸಾಂಗಲ್ಲಿ ಬರ್ಬೋದು, ಟಕ 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 ಅಂತ ಹೋಗ್ಬಿಡ್ಬೋದು, ಯಾವುದೋ ಇನ್ನೊಂದು ಸಾಂಗ್ ಮಜಾ ತಗೊಂಡು ಹೋಗ್ಬೋದು. ಬಟ್ ಇದು ಹಂಗಲ್ಲ, ಇದು ನಾವು ಇರೋವರೆಗೂ, ನಮ್ಮ ಉಸಿರು ಕೊನೆ ಇರೋವರೆಗೂ ಇದು ಯಾವತ್ತೂ ಸೋಲಲ್ಲ, ಇದು ಯಾವತ್ತೂ ಸಾವೇ ಇಲ್ಲ ಈ ತರ ಸಾಂಗ್ಗಳಿಗೆ ಅಂತ. ಅದನ್ನ ಪ್ರೂವ್ ಮಾಡಿದಿರಿ. ಅಂಡ್ ಥ್ಯಾಂಕ್ ಯು ಶ್ರವಣ. ನೀವು ಹಂಗಂತಕ್ಕೆ ನಾವು ಹಿಂಗಂದ್ವಿ, ಬಟ್ ಎನಿವೆ ನಿಮ್ಮ ಚಾನಲೇ ಗೆಲ್ತ ಬಿಡಿ ಸಾಂಗ್. ಹಾಡು ಚೆನ್ನಾಗಿ ಓಡ್ತಾ ಇದೆ ಸರ್, ಇನ್ನು ಮುಂದೆ ಬಿಡುವ ಸಾಂಗು ಚೆನ್ನಾಗಿ ಬರಲಿ. ಖಂಡಿತ ಬಾಸ್, ನೆಕ್ಸ್ಟ್ ಬರೋವೆಲ್ಲ ರಾಪ ರಾಪ ಟಪ 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 ಬರ್ತವೆ. ಎಸ್, ಧ್ರುವ ಬಳಸಿ, ಧ್ರುವ ಅವ್ನು ಲೈವ್ ಮಾಡ್ತಾನೆ ಕಣ್ರೋ ಮಕ್ಳ, ಧ್ರುವ ಅವನೇ ಲೈವ್ ಮಾಡ್ತಾನೆ. ಐ ಥಿಂಕ್ ಅವನು ಶೂಟಿಂಗ್ ಅಲ್ಲಿ ಇದ್ದಾನೆ, ಖಂಡಿತ ಲೈವ್ ಮಾಡ್ತಾನೆ ಅವನು. ಓಕೆನಾ? ಎಸ್ ಮಕ್ಳ. ಅಂಡ್ 3ನೇ ಸಾಂಗ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮಗನೆ, ಥ್ಯಾಂಕ್ ಯು ಸೋ ಮಚ್. ಡಿ ಬಾಸ್ ಬಗ್ಗೆ ಹೇಳಿ, ಅವ್ರ ಜೊತೆ ಸಿನಿಮಾ ಯಾವಾಗ? ಖಂಡಿತವಾಗ್ಲೂ ಕಣೋ, ಈಸ್ ಮೈ ಬ್ರದರ್. ದರ್ಶನ್ ಯಾವಾಗ್ಲೂ ನನ್ನ ಫ್ಯಾಮಿಲಿ. ಅಂಡ್ ನಾನು ಯಾವಾಗ್ಲೂ ನೆನ್ನೆ ಮೊನ್ನೆ ಎಲ್ಲ ಅದನ್ನೇ ಹೇಳ್ತಿದ್ದೆ, ಸೂರ್ಯ ಮುಳುಗ್ತಾನೆ ಬಟ್ ಬೆಳಿಗ್ಗೆ ಹುಟ್ಟೇ ಹುಡ್ತಾನೆ ಅಲ್ವಾ. ಸೂರ್ಯ ಇವತ್ತು ಮುಳುಗ್ಬಿಡ್ತಾನೆ ಅಂದ ತಕ್ಷಣ ಬೆಳಿಗ್ಗೆ ಹುಟ್ಟಲ್ಲ ಅಂತ ಏನಿಲ್ವಲ್ಲ, ಬೆಳಿಗ್ಗೆ ಹುಟ್ಟೇ ಹುಡ್ತಾನೆ. ಹಂಗೆ ಯಾವುದೋ ಒಂದು ಕಪ್ಪು ಚುಕ್ಕೆ, ಯಾವುದೋ ಒಂದು ಲೈಫಲ್ಲಿ ಏನೋ ಸಮಥಿಂಗ್ ರಾಂಗ್ ಏನೋ ನಡೀತಾ ಇದೆ ಸೊ ಜೀವನದಲ್ಲಿ. ಏನಕ್ಕೆ ಅಂದ್ರೆ ದೇವತೆಗಳಿಗೆ ಬಿಟ್ಟಿಲ್ವಂತೆ, ಆಯ್ತಾ. ಸೊ ಏನಾದರೂ ಒಂದು ಒಕ್ಕರಿಸ್ಕೊಳ್ತದೆ ಅಂತ, ಅದರಲ್ಲಿ ಎಲ್ಲ ಸಾಲ್ವೇಷನ್ ಮಾಡ್ಕೊಂಡು ಬಂದೇ ಬರಲಿ. ಸೊ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ, ಬರಲಿ. ಬಂದ ತಕ್ಷಣ ನಾನು ಸಿನಿಮಾ ಮಾಡ್ತೀನಿ, ಡೋಂಟ್ ವರಿ. ಓಕೆ, ಮತ್ತೆ ಮಾತಾಡಬೇಕು ಧ್ರುವ ಜೊತೆ ಸರ್. ಎಸ್, ನೀವು ಧ್ರುವಂಗೆ ಲೈವ್ ಮಾಡಕ್ಕೆ ಹೇಳ್ತೀನಿ ಕಣ್ರೋ ಮಕ್ಳ. ಏನಕ್ಕೆ ಅಂದ್ರೆ ಅವ್ನು ಬೇರೆ ಕಡೆ, ನಾನು ನನ್ನ ಆಫೀಸಿಂದ ಲೈವ್ ಮಾಡ್ತಾ ಇದ್ದೀನಿ. ಅದು ನಾನು ಲೈವ್ ಅಂತಂದ್ರೆ ಆನಂದ್ ಆಡಿಯೋರು ಲೈವ್ ಮಾಡ್ತಿದ್ದಾರೆ. ಆನಂದ್ ಆಡಿಯೋ ನನ್ನ ಚಾನಲ್ ಲೈವ್ ಮಾಡಿದ್ರೆ ಎಲ್ಲರನ್ನೂ ಕರೆಸ್ತಿದ್ದೆ ನಾನು, ಬರ್ರಲ್ಲಿ ಅಂದ್ಬಿಟ್ಟು. ಹೀರೋಯಿನ್ ಎಲ್ಲರನ್ನೂ ಕರೆಸ್ತಾ ಇದೆ. ಇವ್ನು ಬಿಡಲ್ಲ ನನಗೆ. ಇಲ್ಲಿ ಒಬ್ಬ ವಿಷ್ಣು ಅಂತಿದ್ದಾನೆ, ಮಹಾನ್ ನಟ ಭಯಂಕರ, ನನಗಿನ್ನ ಖರಾಬ್ ಅವನು, ಆಯ್ತಾ. ಟಾರ್ಚರ್ ಕೊಡ್ತಾನೆ, ನನ್ನ ಬಿಡೋದಿಲ್ಲ ಅವನು, ಆಯ್ತಾ. ಅಲ್ಲಿ ಪಾಪ ಶ್ಯಾಮಣ್ಣನವರು ಸುಮ್ಮನೆ ಇರ್ತಾರೆ, ಆಯ್ತಾ. ಅವ್ನು ಬಿಡಲ್ಲ, ಅದಕ್ಕೆ ಮಾಡ್ತೇನೆ. ಬಟ್ ಏನಿವೆ ನಮ್ಮ ಇದೆ, ನಮಗೋಸ್ಕರ ದುಡಿತಾನೆ. ಸೊ ಏನು ಮಾಡೋಕ್ಕಾಗಲ್ಲ, ಇರ್ಲಿ ಅವಾಗ. KD 2 ಇಲ್ಲ ಕಣ್ರ, KD 2 ಬಂದ್ಬಿಟ್ಟು ಇವಾಗ KD ಫಸ್ಟ್ ರಿಲೀಸ್ ಆಗಲಿ ಕಣೋ, ಏಪ್ರಿಲ್ 30 ರಿಲೀಸ್ ಆಗ್ತಿದೆ. ಅದಾದ್ಮೇಲೆ ಪ್ಲಾನ್ ಮಾಡ್ತೀನಿ ಮಕ್ಳು, ಹೇಳ್ತೀನಿ. ಎಸ್, ನಮ್ಮ ಡಾರ್ಲಿಂಗ್ ಕಿಚ್ಚ ಸುದೀಪ್ ಅವರು, ಡಾರ್ಲಿಂಗ್ KDಲಿ ಅದ್ಭುತ, ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ಮಟ್ಟಕ್ಕೆ ನೋಡ್ಬೋದು. 100% ಸೂನ್. ಏಪ್ರಿಲ್ 30ನೇ ತಾರೀಕು, ಏಪ್ರಿಲ್ 30ನೇ ತಾರೀಕಿಗೆ ಡಾರ್ಲಿಂಗ್ ನೋಡ್ತೀರಾ ಸ್ಕ್ರೀನ್ ಮೇಲೆ, ಮಜಾ ಇರ್ತದೆ. ಓಕೆ,
ಸಾಂಗ್ ಫುಲ್ ಇದು ಯಾರು ಇಟ್ಸ್ ಮೀ ಚವಾನ್. ಎಸ್, ಥ್ಯಾಂಕ್ ಯು ಮ್ಯಾನ್, ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಎಷ್ಟು ಮಿನಿಟ್ಗೆ ಇಲ್ಲೇ ಹೇಳಕ್ಕಾಗತ್ತಾ? ಅವ್ರು ಇಷ್ಟ ಅವ್ರೆ, ಧ್ರುವ ಅವರು ಅರ್ಧ ಗಂಟೆ ಅವ್ರೆ, ರವಿ ಸರ್ 5 ನಿಮಿಷ ಅವ್ರೆ, ಎಲ್ಲ ಇಲ್ಲೇ ಹೇಳಕ್ಕಾಗೇನು? ಸಿನಿಮಾ ಬಂದು ನೋಡ್ರು, ಯಾಕರಲ್ಲ ಇಲ್ಲೇ ಕೇಳ್ತೀರಿ ನೀವು. 2 ನಿಮಿಷ ಅವರ, 3 ನಿಮಿಷ ಅವರ, ಅದೇನು ಸಾಂಗ್ ಕೆಟ್ಟೋಯ್ತಾ? ಪಿಕ್ಚರ್ ಕತೆ ಕಂಡ್ರು. ಸುದೀಪ್ ಸರ್ದು ಡಾರ್ಲಿಂಗ್ ಪೋಸ್ಟ್ ರಿಲೀಸ್ ಮಾಡ್ತೀನಿ ಮಕ್ಳ, ಬಿಡ್ತೀನಿ ಖಂಡಿತ. ಹೊಸ ವರ್ಷಕ್ಕೆ ಲಾಂಚ್ ಮಾಡ್ತೀನಿ ಮಕ್ಳ. ಓಕೆ, ಎಸ್. ಸುದೀಪ್ ಸರ್ ಒಟ್ಟಿಗೆ ಸಿನಿಮಾ ಯಾವಾಗ? ಖಂಡಿತವಾಗ್ಲೂ ಗುರು, 100%. ನಾನು ಡಾರ್ಲಿಂಗ್ ಸಿನಿಮಾ ಮಾಡ್ತಾ ಇದೀವಿ. ಸೊ ಅನೌನ್ಸ್ಮೆಂಟ್ ಮಾಡ್ತೀನಿ, ಅತಿ ಶೀಘ್ರದಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀನಿ, ಆಯ್ತಾ? ಓಕೆ, ಅಂಡ್ ಥ್ಯಾಂಕ್ ಯು ಸೋ ಮಚ್. ಸಾಂಗ್ ಬೆಂಕಿ, ಎಸ್ ಬೆಂಕಿ. ತಂದಾನಿತ್ತಾನೋ ತಂದಾನಿತ್ತಾನೋ ತಂದಾನಿತ್ತಾನ ತಾನಿ ತಂದಾನಿತ್ತಾನ ತಂದಾನಿತ್ತಾನೋ ನಾನ ತಾನಿ ತಂದಾನಿತ್ತಾನೋ ನಾನ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸದಾ ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಹಿಂಗೆ ಇರಲಿ. ಅಂಡ್ ದೆನ್ ಸಾಂಗ್ ಸೂಪರ್ ಹಿಟ್ ಮಾಡಿದ್ದೀರಾ. ಇದೇ ತರ ಕನ್ನಡ ಸಿನಿಮಾ ಎಲ್ಲ ನೋಡಿ. ಅಂಡ್ ಎಲ್ಲ ಸಿನಿಮಾಗಳು ರಿಲೀಸ್ ಆಗಿದೆ. ಸೊ 45 ರಿಲೀಸ್ ಆಗಿದೆ, ಮಾರ್ಕ್ ರಿಲೀಸ್ ಆಗಿದೆ. ಸೊ ದಯವಿಟ್ಟು ಎಲ್ಲ ಸಿನಿಮಾಗಳನ್ನ ನೋಡಿ. ಅಂಡ್ ನೆಕ್ಸ್ಟ್ ನಮ್ಮ ರವಿ ಬರ್ತಿದೆ, ರವಿ ಡೈರೆಕ್ಟರು, ರವಿ ಸಾರಂಗ ಅಂಡ್ ರಕ್ಕಸಪುರದೊಳ್ಳು ಟೈಟ್ಲು. ಅಂಡ್ ಇದು ಬರ್ತಿದೆ ಆನಂದ್ ಯೂಟ್ಯೂಬ್ ಚಾನಲ್ ಅಲ್ಲಿ ಟೀಸರ್ ಲಾಂಚ್ ಆಗ್ತಿದೆ. ಇದು ರಾಜ್ವಿ ಶೆಟ್ಟಿದು. ಸೊ ಕಮಿಂಗ್ ಸೂನ್, ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೈನ್, ಲವ್ ಯು.